ಅಧಿಕಾರಿ ತರ ಹಚ್ಚಿ ಇವ್ರು ಏನು ತಕರಾರು ಕೊಟ್ಟರಲ್ಲ ಈ ಲೆಟರ್ ಆಸ್ತಿ ಆ ಪ್ರೊಸೀಜರ್ ಆಗಿ ನಡೆದಿರ್ತದೆ. ಈಗ ನೀವೇನ್ ಹಾಕಿರಿ ಅವ್ರು ಯಾರು ಬೋರ್ ಖರೀದಿನ ಮಾಡಿಬಿಡೋದು ರೊಕ್ಕ ಅದಕ್ಕೆ ಅವಕಾಶ ಅಂತ ಗೊತ್ತೇ ಇಲ್ಲ. ನಿಮ್ಗೆ ಸರ್ಕಾರಗಳಿಗೆ ವ್ಯವಸ್ಥೆ ಹೆಂಗ್ ನಡೀತೈತೆ ಅಂದ್ರೆ ಒಂದು ಅಂಗನವಾಡಿ ಕಟ್ಟಾಕ 20 ಲಕ್ಷ ಕೊಡೋದು ಸರ್ಕಾರ, ಸಾಲಿ ಕಟ್ಟಾಕ 2 ಕೋಟಿ ಕೊಡ್ತೈತಿ, ಜಾಗ ಕೊಡಂಗಿಲ್ಲ. ಜಾಗ ಯಾರು ನೀನೇ ಕೊಡ್ಬೇಕು, ಯಾವಾಗಲೂ ಹಂಗಿರ್ತದೆ ಸಿಸ್ಟಮ್. ಈಗ ಅವ್ರಿಗೆ ಈಗ ನೀವು ಎಲ್ಲರೂ ಮಾತಾಡಿ ಏನ್ ಮಾಡ್ಬೇಕಂದ್ರೆ ನಾ ಈಗ ಹೇಳಿದ್ರಿಗೆ ಇವ್ರು ಸಾಹೇಬ್ರಿಗೆ ಅದರಲ್ಲಿ ಏನ್ ಮಾತಾಡಿದ್ರೆ ಈಗಿನ ಬೋರ ನಾವು ಹೋದ್ರೆ ಅದು ಅವ್ರು ಕೂಡ ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ಅವ್ರಿಂದ ಯಾರು ಅವ್ರು ಏನ್ ಹೇಳ್ತಾರೆ ಬೋರ್ ಬಿಡಿಸ್ಬೋದು, ಅದನ್ನ ಎಮ್ಮಿ ಬರಿಸಿ ಪೇಮೆಂಟ್ ಮಾಡೋದು. ಇದ್ರ ಬಿಟ್ಟು ಬೇರೆ ನಾಳೆ 2-3 ವರ್ಷ ಹೆಂಗ್ ಬಡಿಸ್ಕೊಟ್ಟು ನೀ ಏನಾದ್ರೆ ನನಗೆ ವಾಟ್ಸಪ್ ಹೇಳಿದ್ರಿ ನಾವು ಸರ್ವೆ ಮಾಡಿಸೋದಿಲ್ಲ ಅವ್ರಿಗೆ ಅವ್ರು ಈಗ ಕರೆಕ್ಟ್ ಆಯ್ತು ಅವ್ರು ಮಾಡಿದ್ದೆ. ಈಗ ಅವ್ರು ಬಂದಾಗ ನಮಗ್ ಬೋದು ಒಪ್ಕೊಂಡು ನಮಗೂ ಡಾಕ್ಯುಮೆಂಟ್ ಬೇಕು ಬೇಡ. ಈಗ ನಾಳೆ ಏನಿಗೆ ಇನ್ನೊಂದು ಅವ್ರಿಗೆ 5-6 ಲಕ್ಷ ರೂಪಾಯಿ ಅನ್ಸ್ತದೆ. ಮತ್ತೆ ಆ ಕೆಲಸ ಮಾಡ್ಬೇಕು ಅವ್ರಿಗೂ ಡಾಕ್ಯುಮೆಂಟ್ ಕೊಡ್ಬೇಕು. ನಾವು ಈಗ ಅವ್ರು ಬಂದಾಗ ಬೋರ್ಡ್ ಅವ್ರು ಕಾಂಪನ್ಸೇಟ್ ಮಾಡಿ ನಾವು ಮರ್ಯಾದೆ ಮಾಡ್ಬೇಕಾಯ್ತು. ಈಗ ಅದಕ್ಕೆ ಅವ್ರಿಗೆ ಜೂನ್ ಈಗ ಬ್ಯಾಚ್ ಫುಲ್ ಏನ್ ಮಾಡ್ತಿದ್ದ ನಂಗೆ ಎಲ್ಲ ಇರ್ತಾವ ಈ ಮೂರನೇ ಮಿತಿಗೆ ಒಬ್ಬರಾಗತ್ತೀನಿ. ಅದೆಲ್ಲ ಬ್ರೇಕ್ ಪ್ರೊಸೀಜರ್ ಐತಿ. GPS ಟ್ಯಾಂಕರ್ ಬೇಕು ಈಗ ಎಲ್ಲರೂ ಹಂಗೈತೆ. ಈಗ